ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 14 ಗಿಡಗಳನ್ನು ನೆಟ್ಟು ಅದು ದೊಡ್ಡ ಮರ ಆಗಿ ಅದು ಹಣ್ಣು ಕೊಟ್ಟ ನಂತರ ನಾವು ಮತ್ತೆ ಮನೆ ಕಟ್ಟಬೇಕು ಅಂತ ನೀವು ಹೇಳ್ತಿದ್ರೆ ಇವತ್ತು ನಾನು ಎಲ್ಲಿ ಹೋದ್ರು ಹೇಳ್ತೀನಿ, ದೇವ್ರು ನನಗೆ ಏನು ಕೊಡ್ತಾನೋ ಮುಖ್ಯ ಅಲ್ಲ, ನಾನು ದೇವ್ರಿಗೆ ಏನು ಕೊಡ್ತೀನಿ ಅನ್ನೋದು ಮುಖ್ಯ. ಯಾಕೆಂದರೆ ಭಗವಂತ ನನಗೆ ಇಷ್ಟೆಲ್ಲ ಕೊಡ್ತಾನೆ, ನಾನು ಅವನಿಗೆ ಒಂದು ಕೃತಜ್ಞತೆ ಹೇಳಬೇಕು ಅಂತ. ಈ ರೀತಿ ಮನೋಭಾವ ಎಲ್ಲರಿಗೂ ಇರುವುದಿಲ್ಲ. ಎಲ್ಲರೂ ನಾನು ಅದು ಕೊಡು ಇದು ಕೊಡು ಕೇಳೋಕ್ಕೆ ಹೋಮ ಮಾಡ್ತೀನಿ, ಆದರೆ ಈ ರೀತಿ ಮನೋಭಾವ ಉಂಟಲ್ವ ಅದು ಎಲ್ಲರಿಗೂ ಬರುವುದಿಲ್ಲ. ಅದಕ್ಕೆ ಸಂಸ್ಕೃತಿ ಇದ್ದಷ್ಟು ಅದು ಮಕ್ಕಳಿಗೂ ಮುಂದುವರಿತಾ ಹೋಗುತ್ತೆ. ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಇನ್ನೂ ಎಲ್ಲ ದೇವರು ಕರ್ಕೊಂಡು ಮನೆ ಒಳಗಡೆ ಬರಬೇಕು ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಜಾಗ ದೃಷ್ಟಿ ಹೋಗಬೇಕು ಅಂತ. ಆದರೆ ನಮಗೆ ಎಲ್ಲ ದೇವ್ರು ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಪಟ ಇಟ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲ್ಲ ದೇವರು ನಾವೇನು ನೋಡ್ತೀವಿ, ಗೋಮಾತೆ ಹಸುವನ್ನೇ ಮನೆ ಒಳಗಡೆ ಕರ್ಕೊಂಡ್ರೆ ಎಲ್ಲ ದೇವರು ಮನೆ ಒಳಗಡೆ ಬಂದ ಹಾಗೆ ಅಂತ ಗೋ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಗೋ ಬ್ರಾಹ್ಮಣಭ್ಯಃ ಶುಭಮಸ್ತು. ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ